ಆಯ್ತು, ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಇವತ್ತು ಬರೀ ಪ್ರಾಡಕ್ಟ್ ನಾಲೆಜ್ ಕೊಡ್ತಾ ಇದ್ದೀನಿ ನಿಮ್ಗೆ ನಾನು. ಸ್ಪಾದು ಮತ್ತೆ ಕೆರೆಟಿನ್, ಬೋಟೋಕ್ಸ್, ಸ್ಟ್ರೈಟ್ನಿಂಗ್, ನ್ಯಾನೋಪ್ಲಾಸ್ಟಿಯಾ ಇವಿಷ್ಟ್ರದ್ದು ಪ್ರಾಡಕ್ಟ್ ನಾಲೆಜ್ ಕೊಡ್ತಾ ಇದ್ದೀನಿ. ನೋಟ್ಸ್ ಮಾಡ್ಕೊಳ್ಳೋದು ನೋಟ್ಸ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಹೇಗೆ ಮಾಡೋದು ಅಂತೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಅಂತ. ಫಸ್ಟ್ ಪ್ರಾಡಕ್ಟ್ ನಾಲೆಜ್ ತಗೊಳ್ಳಿ, ಯಾವ ತರ ಪ್ರಾಡಕ್ಟ್ ಅನ್ನ ನಾವು ಬೈ ಮಾಡ್ಬೇಕು ಅಂತೇಳಿ, ಸರಿನಾ? ಫಸ್ಟಿಗೆ ಬಂದ್ಬಿಟ್ಟು ನಮ್ಗೆ ಏನ್ ಬೇಕು? ಏಫ್ರೋನ್, ಸೆಲ್ಫ್ ಏಫ್ರೋನ್ ಬೇಕು, ಕಸ್ಟಮರ್ಗೆ ಹಾಕೋ ಏಫ್ರೋನ್ ಬೇಕು. ನೆಕ್ಸ್ಟ್ ಸೆಕ್ಷನ್ ಕ್ಲಿಪ್ಸ್. ಸೆಕ್ಷನ್ ಕ್ಲಿಪ್ ಇಂಪಾರ್ಟೆಂಟ್ ಅದು, ಯಾಕಂದ್ರೆ ಯಾರು ಹೆಲ್ಪ್ ತಗೊಳ್ಳಾರ್ದನ್ನ ನಾವು ಸೆಕ್ಷನ್ ಕ್ಲಿಪ್ ಇಂದ ನಾವು ಕೆಲಸನ ಮಾಡ್ಬೋದು. ಆಮೇಲೆ ಈ ತರ ಅಪ್ಲಿಕೇಶನ್ಗೋಸ್ಕರ ಬ್ರಷ್, ಕೋಮ್, ಈ ತರ ಪ್ಯಾಡಲ್ ಬ್ರಷ್. ನೆಕ್ಸ್ಟ್ ಸಿರಮ್, ಈ ತರ ಆಂಪಲ್ಸ್ ಬರ್ತವೆ. ಒಂದು ನಿಮಗೆ ಡ್ಯಾಂಡ್ರಫ್ ಬರುತ್ತೆ, ಇನ್ನೊಂದು ಹೇರ್ ಫಾಲಿಗೆ ಬರುತ್ತೆ. ಈ ತರ ಇರುತ್ತೆ. ಸ್ಟಿಕ್ಸ್ ಇಂದು ಇರುತ್ತೆ, ಆಮೇಲೆ ಲೋರಿಯಲ್ ಕಂಪ್ನಿದು ಇರುತ್ತೆ. ಆಮೇಲೆ ಈ ತರ ಸ್ಪಾ ಕ್ರೀಮ್, ಎಲ್ಲಾ ಹೇರ್ಸಿಗೂ ಬೇರೆ ಬೇರೆ ಕ್ರೀಮ್ಸ್ ಇರ್ತವೆ. ನೀವು ನೋಡಿ ತಗೋಬೇಕು. ಯಾವ ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ, ಯಾವ ಸ್ಕ್ಯಾಲ್ಪ್ ಮೇಲೆ ಮಾಡ್ತಾ ಇದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕ್ರೀಮ್. ನೆಕ್ಸ್ಟ್ ಒಂದು ಒಳ್ಳೆ ಶಾಂಪೂ, ಪ್ರೊಫೆಷನಲ್ ಶಾಂಪೂ ತಗೊಳ್ಳಿ. ಇದು ಹೇರ್ ಕ್ಯಾಪ್ಸೂಲ್ಸ್. ನೆಕ್ಸ್ಟ್ ಒಳ್ಳೆ ಡ್ರೈಯರ್, ಆಮೇಲೆ ಸ್ಟಿಮರ್ ಬೇಕು. ಸೊ ಇಷ್ಟು ಬೇಕು ನೋಡಿ ಒಂದು ಹೇರ್ ಸ್ಪಾ ಮಾಡಕ್. ಒಂದು ಪ್ರೊಫೆಷನಲ್ ರೀತಿಯಿಂದ ನಾವು ಒಂದು ಹೇರ್ ಸ್ಪಾ ಮಾಡೋಕ್ಕೋಸ್ಕರ. ಇನ್ನೊಂದು ಬೌಲ್ ಒಂದು ಮಾಡ್ಬಿಟ್ಟಿದ್ದೀನಿ ನೋಡಿ, ಬೌಲ್. ಬೌಲ್ ಒಂದು, ಇದಿಷ್ಟು ಬೇಕು ನೋಡಿ ಇವಾಗ ನಮ್ಗೆ ಹೇರ್ ಸ್ಪಾ ಮಾಡೋಕ್ಕೋಸ್ಕರ. ನೆಕ್ಸ್ಟ್ ಇದ್ರ ಪ್ರೊಸೆಸಿಂಗ್ ಬರ್ಕೊಂತಿದ್ರೆ ಬರ್ಕೊಳ್ರಿ, ಪ್ರಾಕ್ಟಿಕಲ್ ಆಗಿ ಆಮೇಲೆ ನೋಟ್ ತೋರಿಸ್ತೀರಂತೆ. ನಡೆಯತ್ತಲ್ಲ, ನೋಟ್ಸ್ ಬರ್ಕೊಂಡಿಲ್ಲ ನೀವು? ನಾ ಏನೇನು ಅಷ್ಟ್ ಮಾಡ್ತೀರಾ? ಓಕೆ. ಇವಾಗ ಸ್ಪಾದಂತೂ ನಿಮಗೆ ಆಯ್ತಲ್ಲ.